ಕೊಡೋಕೆ ನಾನು ಯಾರೂ ಅಲ್ಲ, ದೇವ್ರು ನಮ್ಮ ಕೈಲಿ ಮಾಡಿಸ್ತಾನೆ ಅಷ್ಟೇ. ನನ್ನ ಕೈಲಾಗಿದ್ದು 4 ಜನಕ್ಕೆ ಅನ್ನ ಹಾಕೋಂಥ ಒಂದು ಕೆಲಸ ಇದೆ ಅಂತಂದರೆ ನಿಜವಾಗ್ಲೂ ಅದಕ್ಕಿಂತ ದೊಡ್ಡ ಪುಣ್ಯ ಇನ್ನೊಂದಿಲ್ಲ. ನಾವೇನು ಪ್ರೀತಿ ಗಳಿಸ್ತೀವಿ, ಏನು ಹೆಸರು ಗಳಿಸ್ತೀವಿ, ಅದೇ ನಾವು ತೊಗೊಂಡೋಗೋದು. ಇವತ್ತಿನ ದಿವಸ ನಾನೇನೋ ಪ್ರೊಡಕ್ಷನ್ ಮಾಡ್ತಾ ಇದ್ದೀನಿ ಅಂತಂದರೆ ಅದಕ್ಕೆ ಮೇನ್ ಪ್ರೇಮ್ ಅವರು. ಈಗಿನ ಜನ್ರೇಷನಲ್ಲಿ ನಾನು ನೋಡ್ದಂಗೆ ನನಗೆ ಇಷ್ಟ ಆಗಿರೋದು ಅಂದರೆ ಮಲಯಾಳಂ ಸಿನಿಮಾಗಳು ಒಂದಷ್ಟು ಇಷ್ಟ ಆಯಿತು. ಇವಾಗ ನಡೆಯೋ ಮನುಷ್ಯ ಎಡವೇ ಇಡುತ್ತಾನೆ. ಸಕ್ಸಸ್ ಕೊಡೋದು ಬಿಡೋದು ಭಗವಂತನ ಕೈಲಿದೆ. ನಾವೆಲ್ಲೂ ಕಮ್ಮಿ ಇಲ್ಲ ಇದರಲ್ಲಿ. KD ಸಿನಿಮಾದಲ್ಲಿ ಏನೇನು ದೊಡ್ಡ ದೊಡ್ಡ ಟೀಮ್ ಇದ್ದಾರೆ ಅವರುಗಳೇ ಈ ಸಿನಿಮಾದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಯಾವುದೇ ಸೀಕ್ವೆನ್ಸ್ ಮಾಡ್ಬೇಕಾದ್ರೆ ಎಲ್ಲೂ ನಾನು ಕಾಂಪ್ರಮೈಸ್ ಆಗಲ್ಲ. ಅಂಥದ್ರಲ್ಲಿ ನನ್ನ ಸಿನಿಮಾ ನಾನು ಕಾಂಪ್ರಮೈಸ್ ಮಾಡ್ಕೊಂಡು ನಾನು ಶೂಟ್ ಮಾಡೋದಿಲ್ಲ. ನಾನು ಯಾವುದೇ ಕಾರಣಕ್ಕೂ ನಾನು ಪ್ರೇಮ್ ಅವ್ರನ್ನ ಮತ್ತು ಅರ್ಜುನ್ ಜನ್ಯ ಮತ್ತು ಸುಪ್ರೀತ್ ಅವ್ರನ್ನ ನಾನು ಮರೆಯಕ್ಕೆ ಇಷ್ಟಪಡಲ್ಲ. ವಿಶ್ವಾಸದಿಂದ ಬಳಸಿ ವಿಶ್ವಾಸ್ ಪೇ. ವಿಶ್ವಾಸ್ ಪೇ ಇದ್ದಲ್ಲಿ ವಿಶ್ವವೇ ನಿಮ್ಮ ಕೈಯಲ್ಲಿ. ಇದು ಕನ್ನಡಿಗರ ಹೆಮ್ಮೆಯ ಪೇಮೆಂಟ್ ಆಪ್. ಡೌನ್ಲೋಡ್ ಮಾಡಿ ವಿಶ್ವಾಸ್ ಪೇ. ಕನ್ನಡದಲ್ಲಿ ಸಾಕಷ್ಟು ಚಿತ್ರಗಳು ಸೆಟ್ ಏರ್ತಾ ಇದೆ. ಆದರೆ ಇವತ್ತು ಹಬ್ಬದ ವಿಶೇಷವಾಗಿ ಒಂದು ಸಿನಿಮಾ ಸೆಟ್ ಏರಿದೆ. ಅದು ಯಾಕೆ ಸ್ಪೆಷಲ್ ಅಂತ ಈ ವಿಡಿಯೋ ಕೊನೆಯಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಎಸ್, 1000ಕ್ಕೂ ಹೆಚ್ಚು ಸಿನಿಮಾಗಳಿಗೆ ಇವರು ಆ್ಯಕ್ಷನ್ ಕಟ್ಟನ್ನು ಹೇಳೋದನ್ನು ನೀವು ನೋಡಿರ್ತೀರಿ. ಬಟ್ ಇನ್ನು ಮುಂದೆ ಇವರು ಪ್ರೊಡ್ಯೂಸರ್ ಆಗಿ ಬಡ್ತಿ ಪಡ್ತಿದ್ದಾರೆ. ಸದ್ಯಕ್ಕೆ ನಮ್ಮ ಜೊತೆ ಆ್ಯಕ್ಷನ್ ಅಂತಂದಲೇ ತಟ್ ಅಂತ ನೆನಪಾಗೋರು ರವಿ ವರ್ಮಾ ಅವರಿದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಸರ್, ಹಬ್ಬದ ವಿಶೇಷ, ನಿಮಗೂ ಕೂಡ ವಿಶೇಷ. ಈ ಒಂದು ಮೂಮೆಂಟ್ ನೆನೆಸ್ಕೊಂಡ್ರೆ ಎಷ್ಟು ಖುಷಿ ಆಗುತ್ತೆ ಅಂದರೆ ಏನು ಖುಷಿ ಅಂತಂದರೆ ನಿಜವಾಗ್ಲೂ ನನ್ನಷ್ಟು ಒಬ್ಬ ಅದೃಷ್ಟಶಾಲಿ ಯಾರು ಇದ್ದಾರೆ ಇಲ್ವ ಅಂತ ನನಗೆ ಗೊತ್ತಿಲ್ಲ. ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಒಬ್ಬ ಸಾಮಾನ್ಯ ಆಟೋ ಡ್ರೈವರ್, ರಿಟೈರ್ಡ್ ಆಗಿರೋಂಥ ಇನ್ಸ್ಪೆಕ್ಟ್ರ್ ಮಗ, ಇವತ್ತಿನ ದಿವಸ ಒಂದು ನಿರ್ಮಾಣ ಮಾಡೋ ಲೆವೆಲ್ಗೆ ಬಂದಿದ್ದೀನಿ ಅಂತಂದರೆ ನಿಜವಾಗ್ಲೂ ನಾನು ನಮ್ಮ ತಂದೆ ತಾಯಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಮನೆದೇವ್ರು ನಾನು ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ನನ್ನ ಜೊತೆ ಕೆಲಸ ಮಾಡೋದಂಥ ನನ್ನ ಸ್ಟಂಟ್ ಟೀಮ್ ಅವ್ರು ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಆಮೇಲೆ ಇಲ್ಲಿ ಗಂಟ ನನ್ನನ್ನು ಬೆಳೆಸಿದಂಥ ಎಲ್ಲ ನನ್ನ ನಿರ್ದೇಶಕರು, ನಿರ್ಮಾಪಕರು ಮತ್ತು ನನ್ನ ಹೀರೋಗಳಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ಈ ಜರ್ನಿ ನೀವು ಹೇಳಿದ್ರಿ ಆಟೋ ಡ್ರೈವರಿಂದ ಹಿಡಿದು ಇವತ್ತು ಇಲ್ಲಿ ತನಕ ಅಂತ ಹೇಳಿ, ಈ ಜರ್ನಿನ ನೀವು ನೆನ್ಪು ಮಾಡ್ಕೋತೀರಾ? ಯಾವಾಗಲೂ ಸ್ಪೆಷಲಾಗಿ ಉಳಿಯುತ್ತೆ. ಇನ್ನೊಂದು ವಿಚಾರ, ನೀವು ಸಿನಿಮಾಗೆ ಸ್ಟಾರ್ಟಿಂಗ್ ಹೋದಾಗ ಇನ್ನೊಬ್ರು ಪ್ರೊಡ್ಯೂಸರ್ ಹತ್ರ ನೀವು ದುಡ್ಡನ್ನು ತಗೋತೀರಿ. ಇವತ್ತು ಎಷ್ಟೋ ಸಾವಿರಾರು ಕಲಾವಿದರಿಗೆ ನಿಮ್ಮ ಸಿನಿಮಾದಿಂದ ದುಡ್ಡು ಸಿಗ್ತಾ ಇದೆ. ಇದನ್ನು ನೆನೆಸ್ಕೊಳ್ಳೋದಾದರೆ ನಾನು ಒಂದಂತ ಹೇಳೋಕ್ಕೆ ಇಷ್ಟಪಡ್ತೀನಿ, ಕೊಡೋಕ್ಕೆ ನಾನು ಯಾರೂ ಅಲ್ಲ. ಆ್ಯಕ್ಚುಲಿ ಏನಂತಂದರೆ ದೇವ್ರು ನಮ್ಮ ಕೈಲಿ ಮಾಡಿಸ್ತಾನೆ ಅಷ್ಟೇ. ಬಟ್ ಇವಾಗ ನಾನು ಸಂಪಾದನೆ ಮಾಡಿದ್ದೀನಿ, ನಂದೇನಿದೆ ನಾನು ಮಾಡ್ಕೊಂಡು ನನ್ನ ಕೈಲಾಗಿದ್ದು 4 ಜನಕ್ಕೆ ಅನ್ನ ಹಾಕೋಂಥ ಒಂದು ಕೆಲಸ ಇದೆ ಅಂತಂದರೆ ನಿಜವಾಗ್ಲೂ ಅದಕ್ಕಿಂತ ದೊಡ್ಡ ಪುಣ್ಯ ಇನ್ನೊಂದಿಲ್ಲ. ಬಟ್ ಓಕೆ, ಅವ್ರಿಗೋಸ್ಕರ ಇನ್ನೊಂದಷ್ಟು ನಾನು ದುಡ್ಕೊಂಬರ್ತೀನಿ ಮತ್ತು ಇನ್ನೇನು ಮಾಡೋಣ ಅಂತ ಒಂದು ಉದ್ದೇಶದಲ್ಲಿ ನಾನು ಒಂದು ಪ್ರಯತ್ನಕ್ಕೆ ಕೈ ಹಾಕಿದೆ. ಅಟ್ಲೀಸ್ಟ್ ಈ ಥರದೊಂದು ಸಪೋರ್ಟಲ್ಲಿ ನನಗೊಂದು ಸಣ್ಣದಾಗಿ ಎಲ್ಲೋ ಒಂದು ಕಡೆ ಒಂದು ಯಶಸ್ಸು ಸಿಕ್ಕಿದ್ರೆ ಈ ಥರದ್ದು ಇನ್ನೊಂದು 4 ಮಾಡ್ಕೊಂಡು ಹೋಗ್ಬೋದು. ಆ ಥರದೊಂದು ಪ್ರಯತ್ನ ಅಷ್ಟು ಬಿಟ್ಟರೇನಿಲ್ಲ. ಇದರಿಂದ ನಾನೇನೋ ದೊಡ್ಡದಾಗಿ ಏನೋ ಸಂಪಾದನೆ ಮಾಡಿಬಿಡ್ಬೇಕು, ಏನೋ ದೊಡ್ಡದಾಗಿ ಹಾಕೊಂಡು ಏನಿಲ್ಲ. ಮನುಷ್ಯ ಹೋಗೋದೇ ಬರೀ 6-3 ಅಷ್ಟೇ. ಅದು ಬಿಟ್ಟರೆ ಬೇರೆ ಇನ್ನೇನೂ ಇಲ್ಲ. ಬಟ್ ನಾವೇನು ಪ್ರೀತಿ ಗಳಿಸ್ತೀವಿ, ಏನು ಹೆಸರು ಗಳಿಸ್ತೀವಿ, ಅದೇ ನಾವು ತೊಗೊಂಡೋಗೋದು. ಬಟ್ ಆ ಪ್ರೀತಿ, ಆ ಹೆಸರು ಎಲ್ಲ ನನ್ನ ಎಂಟೈರ್ ಕನ್ನಡ ಇಂಡಸ್ಟ್ರಿಯ ಎಲ್ಲ ಟೆಕ್ನಿಷಿಯನ್ಸು ಮತ್ತು ವೀಕ್ಷಕರು ಮತ್ತು ಎಲ್ಲ ನಿಮ್ಮಂಥ ಒಂದು ಬ್ಲೆಸ್ಸಿಂಗ್ ಸಹಕಾರದಿಂದ ಇಲ್ಲಿ ಗಂಟ ಬಂದಿದ್ದೀನಿ. ಅಷ್ಟೇ ಸಾಕು, ಇನ್ನೇನು ಬೇಕಾಗಿಲ್ಲ. ಸರ್, ಹೆಸರು ಪ್ರೀತಿ ಅಂತ ಹೇಳ್ತಾ ಇದ್ರಿ, ಅದು ಇವತ್ತು ಕಾಣುತ್ತೆ ಸರ್. ಯಾಕೆಂದರೆ ಒಬ್ಬ ಟೆಕ್ನಿಷಿಯನ್ ಸಿನಿಮಾಗೆ ಇಷ್ಟು ಜನ ಸಾಥ್ ಕೊಟ್ಟರು ಅಂದರೆ ಇಡೀ ಇಂಡಸ್ಟ್ರಿಯೇ ಇಲ್ಲಿತ್ತು ಅಂತ ಹೇಳ್ಬೋದು. ಅದೇ ನಾನು ಸಂಪಾದನೆ ಮಾಡಿರೋದು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ದುಡ್ಡು ಕಾಸು ಅನ್ನೋದಲ್ಲ, ನನ್ನ ಒಂದು ಗುಡ್ ವಿಲ್ ಏನಿದೆ ಇಷ್ಟೇ ನಾನು ಸಂಪಾದನೆ ಮಾಡಿರೋದು. ಇದು ಜಸ್ಟ್ ಫಾರ್ ಸ್ಯಾಂಪಲ್. ಇನ್ನೊಂದಷ್ಟು ಜನ ಹಂಗೆ ಬಂದು ಅರ್ಧ ಹೋಗಿದ್ದಾರೆ. ನಾನೇನು ಹೇಳೋಕ್ಕೆ ಇಷ್ಟಪಡಲ್ಲ. ಇವಾಗ ಅರ್ಜುನ್ ಇರ್ಬೋದು, ಯಾರು ಎಲ್ಲ ಬಂದು ಹೋಗಿದ್ದಾರೆ. ನನ್ನ ತೀರಾ ಹತ್ತಿರದಲ್ಲಿರೋರು ಒಂದಷ್ಟು ಜನ ಅಷ್ಟೇ ಬಂದು ಹೋಗಿದ್ದು. ಬಟ್ ಇದಕ್ಕಿಂತ ನಾನು ಇನ್ನೇನು ಸಂಪಾದನೆ ಮಾಡೋಕ್ಕಾಗುತ್ತೆ? ಇವಾಗ ಇವರು ಏನು ಬಂದು ಗುಡ್ ಲಕ್ ಹೇಳ್ಬಿಟ್ಟು ಹೋದ್ರು, ಏನು ವಿಶಸ್ ಮಾಡ್ಬಿಟ್ಟು ಹೋದ್ರು, ಅದೇ ನನಗೆ ಒಂದು ಕೋಟಿಗೆ ಬೆಲೆ ಕಟ್ಟದಿರೋಂಥದ್ದು ಒಂದು ಬ್ಲೆಸ್ಸಿಂಗ್ ಅವ್ರದ್ದು. ಈ ಥರದ್ದು ನಾನು ಎಲ್ಲ ಕಡೆನೂ ತೆಲುಗಲ್ಲಾಗಿರ್ಬೋದು, ಹಿಂದಿಲಾಗಿರ್ಬೋದು, ನಾನು ಯಾವ್ಯಾವ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತೀನಿ ಇದನ್ನೇ ರವಿ ವರ್ಮ ಸಂಪಾದನೆ ಮಾಡಿರೋದು. ಅಷ್ಟು ಬಿಟ್ಟರೆ ಬೇರೆ ಏನೇನಿಲ್ಲ. ಬಟ್ ಇದೊಂದು ಪ್ರಯತ್ನ ಮಾಡ್ತಾಯಿದ್ದೀನಿ, ನೋಡೋಣ. ಈಗೆಲ್ಲ ಹೊಸ ಟೀಮ್ ಕಟ್ಕೊಂಡು ಹೋಗ್ತಾಯಿದ್ದೀನಿ. ಆ ಹುಡುಗರಿಗೊಂದು ಒಳ್ಳೇದಾಗುತ್ತೆ ಅಂದರೆ ಖಂಡಿತ ಇನ್ನೊಂದು ಅವರೊಂದು 4 ಜನಕ್ಕೆ ಅವ್ರು ಮಾಡ್ಕೊಂಡು ಹೋದರೆ ಅಷ್ಟೇ ಸಾಕು. ಸರ್, ನಿಮ್ಮ ಬಗ್ಗೆ ಎಲ್ಲರೂ ಕೂಡ ಸ್ಟೇಜ್ ಮೇಲೆ ಮಾತನಾಡ್ತಾ ಇದ್ರು. ತುಂಬ ಹೊಗಳಿದ್ದು ನಿಮ್ಮ ಬಗ್ಗೆ ಅಂತಂದರೆ ರಕ್ಷಿತಾ ಅವರು ಹಾಗೂ ಪ್ರೇಮ್ ಅವರು, ಅವ್ರ ಜೊತೆ ಇರುವಂಥ ಕನೆಕ್ಷನ್ ಬಗ್ಗೆ ಹೇಳೋದಾದರೆ ನಿಜವಲ್ಲಿ ಹೇಳಬೇಕಂತಂದರೆ ಇವಾಗ ಮೇಡಮ್ ಹೇಳ್ದಂಗೆ ಅವ್ರನ್ನ ನಾನು ಆ್ಯಸ್ ಎ ಸ್ಟಂಟ್ ಮ್ಯಾನ್ ಆಗಿರೋದ್ರಿಂದನೂ ನೋಡ್ತಾಯಿದ್ದೀನಿ. ಸ್ಟಂಟ್ ಮ್ಯಾನ್ ಆಗಿ, ಅಸಿಸ್ಟೆಂಟ್ ಆಗಿ, ಫೈಟ್ರ್ ಆಗಿನೂ ಕೂಡ ಅವ್ರ ಜೊತೆ, ಫೈಟ್ ಮಾಸ್ಟರ್ ಆಗಿ ಕೂಡ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ. ನಿಜವಾಗ್ಲೂ ಅವರಷ್ಟು ಒಂದು ಓಪನ್ ಹಾರ್ಟ್ ಮತ್ತು ಅಂದರೆ ಏನೂ ಕಲ್ಮಶ ಇಲ್ಲದೆ ಮಾತಾಡೋಂಥ ವ್ಯಕ್ತಿ ನಾನು ನೋಡಿಲ್ಲ. ಹೇಳ್ಬೇಕಂದ್ರೆ ನಿಜವಾಗ್ಲೂ ತುಂಬ ಒಳ್ಳೆ ಮನಸ್ಸಿರೋಂಥ ವ್ಯಕ್ತಿ. ಹಾಗೆ ಪ್ರೇಮ್ ಅವರು, ಇವಾಗ ನೀವು ಕೇಳ್ತಾ ಇದ್ದೀನಿ, ಇವತ್ತಿನ ದಿವಸ ನಾನೇನೋ ಪ್ರೊಡಕ್ಷನ್ ಮಾಡ್ತಾಯಿದ್ದೀನಿ ಅಂತಂದರೆ ಅದಕ್ಕೆ ಮೇನ್ ನನಗೆ ಬ್ಯಾಕ್ ಬೋನ್ ಸಪೋರ್ಟೇ ಪ್ರೇಮ್ ಅವರು ಮತ್ತು ನನ್ನ ಅರ್ಜುನ್ ಜನ್ಯ
ಮತ್ತು ಸುಪ್ರೀತ್ ಅವರು ಇವರೆಲ್ಲ ನನ್ನ ಜೊತೆ ನಿಂತ್ಕೊಂಡು ನಾನು ಸಹಕಾರ ಕೊಡ್ತಾ ಇರೋದಕ್ಕೆ ಈ ಒಂದು ಹೆಜ್ಜೆ ಇಡ್ತಾ ಇದ್ದೀನಿ. ಇದೇ ರೀತಿ ಇನ್ನೊಂದು 4 ಜನಕ್ಕೆ ಸಹಕಾರ ಕೊಟ್ಟರೆ ಇನ್ನೊಂದು 4 ಜನಕ್ಕೆ ಸಪೋರ್ಟ್ ಮಾಡ್ತಾರೆ. ಬಟ್ ಏನಂತಂದರೆ ನಾನು ಯಾವುದೇ ಕಾರಣಕ್ಕೂ ನಾನು ಪ್ರೇಮ್ ಅವ್ರನ್ನ ಮತ್ತು ಅರ್ಜುನ್ ಜನ್ಯ ಮತ್ತು ಸುಪ್ರೀತ್ ಅವ್ರನ್ನ ನಾನು ಮರೆಯೋಕ್ಕೆ ಇಷ್ಟಪಡಲ್ಲ. ಏನಂತಂದರೆ ಇವಾಗ ದುಡ್ಡು ಯಾರು ತರ್ಬೋದು, ಸಿನಿಮಾ ಮಾಡಿಬಿಡೋದು. ಬಟ್ ಆ ರೀಚ್, ಆ ಒಂದು ಪಬ್ಲಿಸಿಟಿ ಮತ್ತು ಒಂದು ಆ ರಿಲೇಷನ್ಸ್ ಏನಿದೆ, ಡಿಸ್ಟ್ರಿಬ್ಯೂಷನ್, ಅದೆಲ್ಲ ಏನಂತಂದರೆ ಟೋಟಲಿ ಅಂದರೆ ಅದರಲ್ಲಿ ಪಳಗಿರೋರ ಜೊತೆ ಹೋಗ್ಲೇಬೇಕು. ಇವಾಗ ರವಿ ಇವಾಗ ಫೈಟ್ ಮಾಸ್ಟರ್ ಅಂದರೆ ನಮ್ಮ ಹತ್ರನೇ ಯಾಕೆ ಬರ್ತಾರೆ, ಫೈಟ್ ಮಾಸ್ಟರ್ಗಳ ಹತ್ರ ಯಾಕೆ ಹೋಗಿ, ಅವರು ಫೈಟ್ ಮಾಸ್ಟರ್ ಎಕ್ಸ್ಪೀರಿಯನ್ಸ್ ಇದೆ ಅನ್ನೋ ಒಂದು ಉದ್ದೇಶ. ಆ ರೀತಿ ಆ ವರ್ಗದಲ್ಲಿ ಅವರೆಲ್ಲ ಅವ್ರಿಗಿರೋ ಎಕ್ಸ್ಪೀರಿಯನ್ಸ್ಗೆ. ಬಟ್ ಇವತ್ತೊಂದು ದಿವಸದಲ್ಲಿ ಅವರು ಹ್ಯಾಪನಿಂಗ್ ಆಗಿರೋದ್ರಿಂದ ಅವ್ರು ನನ್ನ ಜೊತೆ ಇದ್ದಾರೆ ಅನ್ನೋದೇ ಒಂದು ದೊಡ್ಡ ನನ್ನ ಲಕ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಸ್. ಇನ್ನು ರಕ್ಕಸಪುರದೋಳು, ಯಾಕೆ ನೀವು ಇದಕ್ಕೆ ದುಡ್ಡು ಹಾಕಬೇಕು, ಈ ಸಿನಿಮಾ ಮಾಡಬೇಕು, ಇದನ್ನು ಜನಕ್ಕೆ ತೋರಿಸ್ಬೇಕು ಅನ್ನೋಂಥ ಈಗ ಇಂಟ್ರೆಸ್ಟ್ ಬಂದಿದ್ದು ಯಾಕೆ ಅಂತ? ಬಟ್ ಈಗಿನ ಜನ್ರೇಷನಲ್ಲಿ ನಾನು ನೋಡ್ದಂಗೆ ನನಗೆ ತುಂಬ ಇಷ್ಟ ಆಗಿರೋದು ಅಂದರೆ ಮಲಯಾಳಂ ಸಿನಿಮಾಗಳು ಒಂದಷ್ಟು ಇಷ್ಟ ಆಯಿತು. ಏನಕ್ಕೆ ಅಂತಂದರೆ ಸಣ್ಣ ಲೈನ್ ಇಟ್ಕೊಂಡು ರಿಯಲಿಸ್ಟಿಕ್ಕಾಗಿ ಒಂದಷ್ಟು ಶೂಟ್ ಮಾಡ್ಕೊಂಡು ಹೋಗ್ತಾಯಿದ್ರು. ಬಟ್ ನನಗೆಲ್ಲ ಒಂದು ಕಡೆ ತುಂಬ ಇಷ್ಟ ಆಗ್ತಿತ್ತು. ಅಂಥದ್ರಲ್ಲಿ ಎಲ್ಲಿ ಖರ್ಚು ಮಾಡ್ಬೇಕು ಅಲ್ಲಿ ಖರ್ಚು ಮಾಡ್ಬೋದು. ಅದೇ ಥರದ್ದು ಒಂದು ಕತೆ ಇವನು ಬಂದು ರವಿ ಬಂದು ನನಗೆ ಹೇಳಿದಾಗ, ನನ್ನ ಜೊತೆಲಿ ಕೂತ್ಕೊಂಡು ಡಿಸ್ಕಷನ್ ಮಾಡ್ಕೊಂಡು ಒಂದು ಲೈನ್ ನನಗೆ ಉಳಿತು ಅಂತ ಅವ್ನು ಬಂದು ಹೇಳಿದಾಗ, ಕತೆ ಕೇಳಿದಾಗ ನನಗೆಲ್ಲೋ ಒಂದು ಕಡೆ ನಂಗೆ ಟೋಟಲಿ ಮೇಕಿಂಗ್, ಯಾಕಂದರೆ ಆ್ಯಸ್ ಎ ಮೇಕರ್ ಆಗಿ ನನಗೇನು ಅನ್ಸುತ್ತೆ, ಯಾರೊಬ್ಬರು ಕತೆ ಹೇಳ್ತಾರೇ ನಾನು ವಿಜುವಲ್ ಹೋಗ್ಬಿಡ್ತೀನಿ. ಆಲ್ರೆಡಿ ನಾನು ಯೋಚನೆ ಮಾಡ್ಕೊಂಡು ಈ ರೀತಿ ಹಿಂಗೆ ಶೂಟ್ ಮಾಡಬೇಕು ಅನ್ನೋ ರೀತಿಲಿ ಹೊಟ್ಟೋಗ್ಬಿಡ್ತೀನಿ. ಆ ಥರ ಒಂದು ಕತೆ ಹೇಳಿದಾಗ ಇದೊಂದು ಬೇರೆ ರೀತಿಯೇ ಜಾನರ್, ಇಲ್ಲಿವರೆಗೂ ಕನ್ನಡದಲ್ಲಿ ಬಂದಿಲ್ಲ ಅಂತ ಒಂದು ನನಗೆ ಇದಾಯಿತು. ತಿರ್ಗಿ ಅದಲ್ಲದೆ ಇವಾಗ ಈ ಸಿನಿಮಾ ಬೇಕಾದ್ರೆ ಯಾವುದ್ರಲ್ಲಾದರೂ ಮಾಡ್ಬೋದು ಅನ್ನೋ ಒಂದು ನಂಬಿಕೆ ಬಂದಿದ್ದಕ್ಕೆ ಈ ಸಿನಿಮಾ ನಾನು ಚೂಸ್ ಮಾಡಿದೆ. ನೋಡೋಣ, ಇವಾಗ ನಡೆಯೋ ಮನುಷ್ಯ ಎಡವೇ ಇಡುತ್ತಾನೆ. ಸಕ್ಸಸ್ ಕೊಡೋದು ಬಿಡೋದು ಭಗವಂತನ ಕೈಲಿದೆ. ಪ್ರಯತ್ನ ಪಡ್ತಾ ಇದ್ದೀವಿ, ಸಕ್ಸಸ್ ಸಿಗುತ್ತೋ ಬಿಡೋದು ಎಲ್ಲ ಅವ್ರ ಪಾದಕ್ಕೆ ಬಿಟ್ಟಿದೆ ಅಷ್ಟೇ, ಇನ್ನೇನಿಲ್ಲ. ಎಸ್. ರಾಜ್ಬೀರ್ ಶೆಟ್ಟಿ ಅವರು ಈಗಾಗಲೇ ತಮ್ಮನ್ನು ತಾವು ಪ್ರೂವ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಎಲ್ಲೆಡೆ ಪ್ರೂವ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ ನಿಮ್ಮ ಸಿನಿಮಾಗೆ ಅವರೇ ನಾಯಕ ನಟ, ಅವ್ರನ್ನ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಏನಾದರೂ ಪರ್ಟಿಕ್ಯುಲರ್ ರೀಸನ್? ಈಗ ಅದೇ ಹೇಳಿದ್ನಲ್ಲ ನಾನು, ಇವಾಗ ಈಗಿನ ಜನ್ರೇಷನಲ್ಲಿ ಸಿನಿಮಾಗಳು ನೋಡ್ತಾ ಇರೋದೇ ಆ ಒಂದು ಇದೆಯಲ್ಲ, ಅದರಲ್ಲಿ ಅವರು ಆಲ್ರೆಡಿ ಒಂದು ಗರುಡಗಮನ ಇರ್ಬೋದು, ಒಂದು ಮೊಟ್ಟೆ ಕಥೆ ಇರ್ಬೋದು, ಅವರು ಅದನ್ನು ಪ್ರೂವ್ ಮಾಡಿ ತೋರಿಸಿದ್ದಾರೆ. ಇವಾಗ ಟೋಬಿ ವಾಟ್ ಎವರ್ ಅವರೇನು ಸಿನಿಮಾ ಮಾಡಿದ್ದಾರೆ, ಆ ವ್ಯಕ್ತಿ ಇದರಲ್ಲಿ ಆ ರಿಯಲಿಸ್ಟಿಕ್ ಜೊತೆ ಸೇರಿದ್ರೆ ಹೆಂಗಿರುತ್ತೆ ಅನ್ನೋದು ಒಂದು ಬಂದಾಗ. ಬಟ್ ನಮ್ಮ ಕತೆಗೆ ಪರ್ಫೆಕ್ಟಾಗಿ ಶೂಟ್ ಆಗಿದೆ ರಾಜ್ಬೀರ್ ಶೆಟ್ಟಿ ಅವ್ರದ್ದು. ಆದ್ದರಿಂದ ಅವರನ್ನು ನಾವು ಇವರೇ ಇದ್ದರೆ ಚಂದ ಅಂತ ನಾನಲ್ಲ ಸೆಲೆಕ್ಟ್ ಮಾಡಿದ್ದು, ನಮ್ಮ ನಿರ್ದೇಶಕರು ಆಲ್ರೆಡಿ ಅವ್ರ ಹತ್ರ ಮಾತಾಡಿಕೊಂಡು ಕತೆ ಓಕೆ ಮಾಡಿಕೊಂಡು ಆಮೇಲಿಂದ ಬಂದು ನಾನು ಹೇಳಿದ್ರು. ಇವಾಗ ಪ್ರೇಮ್ ಅವರು ಹೇಳ್ದಂಗೆ ಅವ್ರಿಗೆ ನಿರ್ದೇಶಕರ ಹತ್ರ ಹೋಗಿ ಪ್ರೇಮ್ ಅವ್ರ ಹತ್ರ ಅವ್ನು ಹೇಳಿದಾಗ ರಾಜ ಅವ್ರ ಹತ್ರ ಹೇಳಿದ್ರು. ಅವ್ರು ಹೇಳಿದಾಗ ಈ ಹುಡುಗ ಒಂದು ಮಾಸ್ಟರ್ ಹಿಂಗೆಲ್ಲ ಓಕೆ ಆಗಿದೆ, ಮುಂದುವರಿಬೋದು ಅಂತಂದಾಗ ನಾನು ಮುಂದಕ್ಕೆ ಹೋಗಿದ್ದು. ಆವಾಗ ಜೊತೆಲಿ ಚಾಲು ಆಗಿದೆ, ಆ ಥರ ಅಷ್ಟೇ. ಓಕೆ. ಇನ್ನು ಈ ಸಿನಿಮಾದಲ್ಲಿ ನಾವು ನೋಡ್ತಾ ಹೋದರೆ ರವಿ ವರ್ಮಾ ಅವರು ಪ್ರೊಡಕ್ಷನ್ಗೆ ಹೊಸ ಹೆಜ್ಜೆ ಇಟ್ಟಿದ್ದಾರೆ ಅನ್ನುವಂಥದ್ದು ಅಷ್ಟೇ ಹೊಸತು. ನೋಡಿದ್ರೆ ಎಲ್ಲ ದೊಡ್ಡ ದೊಡ್ಡ ತಲೆಗಳ ಸಾಥಿದೆ ಈ ಸಿನಿಮಾದಲ್ಲಿ. ಅದೇ ಹೇಳಿದ್ನಲ್ಲ, ಇವಾಗ ಸಿನಿಮಾ ಏನಂತಂದರೆ ನಾವು ಎಲ್ಲೂ ಕಮ್ಮಿ ಇಲ್ಲ ಇದರಲ್ಲಿ. ಏನಂತಂದರೆ ಇವತ್ತಿನ ದಿವಸ ಏನು ನೋಡಿ, ಇವಾಗ ಎಲ್ಲ ದೊಡ್ಡ ದೊಡ್ಡ ಟೆಕ್ನಿಷಿಯನ್ಸ್ KD ಸಿನಿಮಾದಲ್ಲಿ ಏನೇನು ದೊಡ್ಡ ದೊಡ್ಡ ಟೀಮ್ ಇದ್ದಾರೆ, ಅವರುಗಳೇ ಈ ಸಿನಿಮಾದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲೂ ಕಾಂಪ್ರಮೈಸ್ ಆಗ್ತಲ್ಲ. ಹಂಗೆ ಅಂದ್ಬಿಟ್ಟು ಇವಾಗ ನಾನೇ ಆಗಲಿ, ನಾನು ಆ್ಯಸ್ ಎ ಫೈಟ್ ಮಾಸ್ಟರ್ ಆಗಿ ಯಾವುದೇ ಸೀಕ್ವೆನ್ಸ್ ಮಾಡ್ಬೇಕಾದ್ರೆ ಎಲ್ಲೂ ನಾನು ಕಾಂಪ್ರಮೈಸ್ ಆಗೋಲ್ಲ. ಅಂಥದ್ರಲ್ಲಿ ನನ್ನ ಸಿನಿಮಾ ನಾನು ಕಾಂಪ್ರಮೈಸ್ ಮಾಡ್ಕೊಂಡು ನಾನು ಶೂಟ್ ಮಾಡೋದಿಲ್ಲ. ಬಟ್ ಏನಂದರೆ ಟೆಕ್ನಿಕಲ್ಲಾಗಿ ಎಷ್ಟು ಬೇಗ ಮಾಡ್ಕೊಬೋದು, ಎಷ್ಟು ಟೆಕ್ನಿಕಲ್ಲಾಗಿ ಎಷ್ಟು ಯೂಸ್ ಮಾಡಿ. ಇವಾಗ ಒಂದು ಬ್ಲ್ಯಾಕ್ ಇಟ್ಟಿದ್ದೀವಿ, ಇವಾಗ ನೀವು ಎಕ್ಸಾಂಪಲ್ ಇವಾಗ ನನ್ನದೊಂದು ಬ್ಲ್ಯಾಕ್ ಇಟ್ಟಿದ್ದೀರ ಅಂದರೆ ಇಷ್ಟೇ ನಮಗೆ ಕಾಣೋದು ಸಿನಿಮಾದ. ಆ ಬ್ಲ್ಯಾಕಿಗೆ ಏನು ಬ್ಯೂಟಿ ಬೇಕು ಅದು ಕೊಡೋಣ, ಬೇರೆ ಎಲ್ಲ ಬೇಡ. ಅದರಲ್ಲಿ ಎಷ್ಟೆಷ್ಟು ನಾವು ಪ್ರಯತ್ನ ಪಟ್ಟು, ಅಂದರೆ ಇದೇನಂದರೆ ಹೋಮ್ವರ್ಕ್ ಜಾಸ್ತಿ ಇದೆ ಇದರಲ್ಲಿ. ಅಂದರೆ ತುಂಬ ಅಂದರೆ ಎವ್ರಿ ಡೇ ಶೆಡ್ಯೂಲ್ ಪ್ಲ್ಯಾನ್ ಮಾಡಬೇಕಾದ್ರೆ, ಸೀನ್ ಪ್ಲ್ಯಾನ್ ಮಾಡಬೇಕಾದ್ರೆ ಎಲ್ಲ ಪರ್ಫೆಕ್ಟಾಗಿ ಇಷ್ಟೇ ಬರುತ್ತೆ, ಇದೇ ಬೇಕು ಎಕ್ವಿಪ್ಮೆಂಟ್ ಅನ್ನೋದು ಮುಂಚೆನೇ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿರೋದ್ರಿಂದ ನಮಗೊಂದು ಪ್ಲಸ್ ಆಗ್ತಾಯಿದೆ. ಬಟ್ ನಾನು ಹೇಳಲ್ಲ, ಸಿನಿಮಾ ನೋಡಿದ್ಮೇಲೆ ಅಥವಾ ನೀವೇ ನೋಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಯಾವ ರೇಂಜಿಗೆ ರಿಚ್ ಆಗಿರುತ್ತೆ ಏನು ಅನ್ನೋದು. ಅವಾಗ ನೀವು ಡಿಸೈಡ್ ಮಾಡ್ಬೋದು, ಇದು ದೊಡ್ಡ ಸಿನಿಮಾನ ಸಣ್ಣ ಸಿನಿಮಾನ ನೀವು ಡಿಸೈಡ್ ಮಾಡ್ಬೋದು. ಎಸ್, ವೇಟಿಂಗ್ ಸರ್. ಇನ್ನು ಮಾರ್ಟಿನ್ಗೆ ದೊಡ್ಡ ಮಟ್ಟದಲ್ಲಿ ನಿರೀಕ್ಷೆ ಇದೆ. ನಿಮ್ಮ ಒಂದು ಆ್ಯಕ್ಷನ್ ಝಲಕ್ ಹೇಗಿರುತ್ತೆ ಅದು ನಾವು ಹೀರೋಗಳ ಮೂಲಕ ಅಥವಾ ವಿಲನ್ಗಳ ಮೂಲಕ ನೋಡೋದಕ್ಕೆ ರೆಡಿ ಆಗಿದ್ದೀವಿ. ಅದ್ರ ಬಗ್ಗೆ ಏನಾದರೂ ಹೇಳ್ಬೋದಾ ಅಂತ? ಖಂಡಿತ. ಅದರಲ್ಲಿ ಎಲ್ಲ ಏನಂತಂದರೆ ಸಿನಿಮಾ ಕತೆ ಬಗ್ಗೆ ಅಂತಲೂ ಹೇಳಲ್ಲ, ಆ್ಯಕ್ಷನ್ ಬಗ್ಗೆ ಅಂತ ಅಂದರೆ ನಾನು ಹೇಳಿದ್ನಲ್ಲ, ಇವಾಗ ನನ್ನ ಕೆರಿಯರಲ್ಲೇ ಒನ್ ಆಫ್ ದ ಬೆಸ್ಟ್ ಸೀಕ್ವೆನ್ಸ್ ಮಾಡಿರೋದು ಆ ಸಿನಿಮಾದಲ್ಲಿದೆ. ಅದು ಬಿಟ್ಟರೆ ಇವಾಗ ನೆಕ್ಸ್ಟ್ ಇನ್ನೊಂದು ಮಾಡೋಕ್ಕೆ ಹೋಗ್ತಾಯಿದ್ದೀನಿ, ಅದು 45 ಸಿನಿಮಾ. ಅದು ಇನ್ನೊಂದು ಬೇರೆ ಥರದೊಂದು ಬೆಸ್ಟ್. ಅದೇ ಹೇಳ್ತಾರಲ್ಲ, ಜೀವನದಲ್ಲಿ ಯಾವುದೋ ಕೊನೆಯಲ್ಲಿ ಇವಾಗ ಒಂದು ಆ್ಯಪಲ್ ಫೋನ್ ಬರುತ್ತೆ, ಇವಾಗ ಆ್ಯಪಲಲ್ಲಿ ಯಾವುದೋ 10 ಬಂತು ಅಂದರೆ ಮತ್ತೆ 11 ಬರುತ್ತೆ, 12 ಬರುತ್ತೆ, 13 ಹಾಗೆ. ಇದ್ರೆ ಅಂತಂದರೆ ಇವಾಗ ನಾನು ಮಾಡಿದ್ರಲ್ಲಿ ಇವಾಗಿನ ಜನ್ರೇಷನ್ಗೆ ಮಾರ್ಟಿನ್ ಏನು ಒಂದು ಹೊಸದಾಗಿದೆ, 45 ಇನ್ನೊಂದು ಬೇರೆ. ಅದು ಬೇರೆ ಪ್ರಪಂಚನೇ. ಅದು ಹೇಳಂಗಿಲ್ಲ, ನೀವು ಹೆಂಗೋ ಸೈಲೆಂಟಾಗಿ ಹೆಂಗೋ ಬಿಡ್ಸ್ಬಿಡ್ತೀನಿ ಹೇಳಲ್ಲ.
ಬಟ್ ಅದು ಬೇರೆ ಲೆವೆಲ್ ಆ್ಯಕ್ಷನ್ ಅಷ್ಟಂತ ಹೇಳಬಲ್ಲೆ. ಬಟ್ ರಸದೌತಣ ಮಾತ್ರ ಮಾರ್ಟಿನ್ ಎಲ್ಲ ಆ್ಯಕ್ಷನ್ ಪ್ರಿಯರಿಗೆ, ಆ್ಯಕ್ಷನ್ ನೋಡೋವಂಥವ್ರಿಗೆ ತುಂಬ ಸ್ಪೆಷಲ್ ಆದಂಥದ್ದು. ಬಟ್ ಅದಕ್ಕೆಲ್ಲ ಸಪೋರ್ಟ್ ಮಾಡಿದ್ದು 3 ವ್ಯಕ್ತಿಗಳು, ನನ್ನ ಉದಯ್ ಕೆ ಮೆಹ್ತಾ ಅವ್ರು ಇರ್ಬೋದು, ನಿರ್ಮಾಪಕರು, ಹೀರೋ ಮತ್ತು ನನ್ನ ನಿರ್ದೇಶಕರು. ಏನಂತಂದರೆ ಇವಾಗ ಕನಸುಗಳು ಜಾಸ್ತಿ ಇರ್ಬೋದು, ಬಟ್ ಅದನ್ನು ಸಾಥ್ ಕೊಟ್ಟು ಅದನ್ನು ಅಚೀವ್ ಮಾಡೋಕ್ಕೆ ಒಂದು ಸ್ಟೇಜ್ ಕೊಡ್ತಾರಲ್ಲ, ಅದು ತುಂಬ ಇಂಪಾರ್ಟೆಂಟ್. ಆ ಥರ ಈ 3 ವ್ಯಕ್ತಿಗಳು ನಂಗೆ ಸಪೋರ್ಟ್ ಮಾಡಿದ್ದಕ್ಕೆ ಬೇರೆ ಲೆವೆಲಲ್ಲೇ ಒಂದು ಚೇಂಜ್ ಮಾಡಿ. ಏನಂದರೆ ನಮ್ಮಲ್ಲಿ ಯಾಕೆ ಮಾಡಲ್ಲ, ಕನ್ನಡದಲ್ಲಿ ಯಾಕೆ ಆಗಲ್ಲ ಅನ್ನೋದಕ್ಕೆ ಒಂದು ಕ್ವಶನ್ ಮಾರ್ಕ್ಗೆ ಇವತ್ತಿನ ದಿವಸ ಆನ್ಸರ್ ಬರೆದಿದ್ದೀವಿ. ಇನ್ನು ಅದಕ್ಕೆ ಉತ್ತರ ಬಂದು ರಿಸಲ್ಟ್ ಬಂದು ಪ್ರೇಕ್ಷಕರು ಕೊಡಬೇಕು, ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ. ನಾವು ಕ್ವಶನ್ಗೆ ಆನ್ಸರ್ ಮಾಡಿದ್ದೀವಿ, ನೋಡೋಣ ಇನ್ನು ಮಿಕ್ಕಿದ್ದು ಪ್ರೇಕ್ಷಕರು ಯಾವ ರೀತಿ ಅಕ್ಸೆಪ್ಟ್ ಮಾಡ್ತಾರೆ, ಯಾವ ರೀತಿ ಅವ್ರು ಎಂಜಾಯ್ ಮಾಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಆ ನಿರೀಕ್ಷೆ ಸುಳ್ಳಾಗಲ್ಲ ಅಂತ ಹೇಳಿ ನಾನು ಭಾವಿಸ್ತೀನಿ. ಆಗದೇ ಇರಲಿ, ಅದೆಲ್ಲವೂ ಕೂಡ ನಿಜ ಆಗಲಿ. ಆಲ್ ದ ಬೆಸ್ಟ್ ಸರ್. ಸೊ ನೋಡಿದ್ರಲ್ಲ, ಇದಿಷ್ಟು ರವಿ ವರ್ಮಾ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಕಿರಣ್ ಜೊತೆ ಕಾವ್ಯ, ಕನ್ನಡ ಪಿಕ್ಚರ್.